ಸೌದಿ ಅರೇಬಿಯಾದ ಮದೀನಾದ ಬಳಿ ಸಂಭವಿಸಿದಂತಹ ಭೀಕರ ಬಸ್ ದುರಂತದಲ್ಲಿ 45 ಭಾರತೀಯರು ಮೃತಪಟ್ಟಿದ್ದು ಹೇಗೆ? 45 ಪ್ರಯಾಣಿಕರು ಮೃತಪಟ್ಟಿರುವಾಗ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ. ಮೃತಪಟ್ಟವರಲ್ಲಿ 9 ಮಕ್ಕಳು ಸೇರಿ 3 ತಲೆಮಾರುಗಳ ಒಂದೇ ಕುಟುಂಬದ 18 ಸದಸ್ಯರು ಇದ್ದು ಇಡೀ ಕುಟುಂಬವೇ ಕಣ್ಮರೆಯಾಗಿದೆ. 3 ತಲೆಮಾರುಗಳ ಸದಸ್ಯರನ್ನು ಒಳಗೊಂಡಂತಹ ಈ ದೊಡ್ಡ ಕುಟುಂಬ ಇತ್ತೀಚೆಗೆ ಉಮ್ರಾ ಯಾತ್ರೆಗಾಗಿ ಸೌದಿಗೆ ತೆರಳಿತು. 8 ದಿನಗಳ ಯಾತ್ರೆಯನ್ನ ಮುಗಿಸಿ ಅವರು ಭಾರತಕ್ಕೆ ಮರಳಬೇಕಿತ್ತು. ಕುಟುಂಬದ ಸದಸ್ಯ ಮೊಹಮ್ಮದ್ ಆಸಿಫ್ ಅವರು ತಮ್ಮ ನೋವನ್ನ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ನನ್ನ ಅತ್ತಿಗೆ, ಬಾವ, ಅವರ ಮಕ್ಕಳು, 3 ಪುತ್ರಿಯರು ಮತ್ತು ಅವರ ಮಕ್ಕಳು ಸೇರಿ 18 ಜನರು ಉಮ್ರಾಕ್ಕೆ ಹೋಗಿದ್ದರು. ಉಮ್ರಾ ಮುಗಿಸಿ ಮದೀನಾಕ್ಕೆ ಹಿಂದಿರುಗುತ್ತಿದ್ದಾಗ ಮಧ್ಯರಾತ್ರಿ 1:30 ಸುಮಾರಿಗೆ ಈ ಒಂದು ಅಪಘಾತವು ಸಂಭವಿಸಿದೆ. ಅಪಘಾತದ ತಕ್ಷಣ ಬಸ್ಗೆ ಬೆಂಕಿ ಹೊತ್ತಿಕೊಂಡು ಎಲ್ಲವೂ ನಾಶವಾಯಿತು. ನಮ್ಮ ಇಡೀ ಕುಟುಂಬವೇ ಕಣ್ಮರೆಯಾಗಿದೆ ಎಂದು ಅವರು ಭಾವುಕರಾಗಿದ್ದಾರೆ. ಉಮ್ರಾ ಯಾತ್ರಿಕರು ಪ್ರಯಾಣಿಸುತ್ತಿದ್ದಂತಹ ಬಸ್ ಮದೀನಾದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತ ಸಂಭವಿಸಿದ್ದು ತಡರಾತ್ರಿ ಆದ್ದರಿಂದ ಹೆಚ್ಚಿನ ಪ್ರಯಾಣಿಕರು ನಿದ್ದೆಯಲ್ಲಿದ್ದರು. ಡಿಕ್ಕಿಯಾದ ತಕ್ಷಣವೇ ಬೆಂಕಿ ಹೊತ್ತಿಕೊಂಡಾಗ ಅವರಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ದುರಂತದಲ್ಲಿ ಬಹುತೇಕ ಮಂದಿ ಸಜೀವ ದಹನವಾಗಿದ್ದಾರೆ. ಈ ಭೀಕರ ಅಪಘಾತದಲ್ಲಿ ಬದುಕುಳಿದಂತಹ ಏಕೈಕ ವ್ಯಕ್ತಿ ಮೊಹಮ್ಮದ್ ಅಬ್ದುಲ್ ಶಿಹೈಬ್. ಅವರು ಈಗ ದುಬೈನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ.